ನಮಸ್ಕಾರ. ಮುಖ್ಯಾಂಶಗಳು. ಸಿಖ್ಖರ ಧರ್ಮಗುರು ಗುರು ಗೋವಿಂದ್ ಸಿಂಗ್ ಜಯಂತಿ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವಿಶೇಷ ನಾಣ್ಯ ಬಿಡುಗಡೆ. ಮಲ್ಪೆ ಸಮುದ್ರ ತೀರದಿಂದ ಮೀನುಗಾರರ ಕಣ್ಮರೆ. ಪತ್ತೆಗೆ ಸಹಕಾರ ಕೋರಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ. ಗೃಹ ಸಚಿವ ಎಂಬಿ ಪಾಟೀಲ್. ಅಂಡಮಾನ್ ನಿಕೋಬಾರ್ ಸೇನಾ ನೆಲೆಗಳಿಗೆ ಇಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ. ಮೂಲಸೌಕರ್ಯ ಅಭಿವೃದ್ಧಿ ಪರಾಮರ್ಶೆ. ಜಮ್ಮು ಕಾಶ್ಮೀರದ ಕುಲ್ಗಾಂನಲ್ಲಿ ಭದ್ರತಾ ಪಡೆಗಳಿಂದ 2 ಪ್ರಮುಖ ಭಯೋತ್ಪಾದಕರ ಹತ್ಯೆ. ವಾರ್ತೆಗಳ ವಿವರ. ಸಿಖ್ಖರ ಧರ್ಮಗುರು ಗುರು ಗೋವಿಂದ್ ಸಿಂಗ್ ಅವರ 352ನೇ ಜಯಂತಿ ಅಂಗವಾಗಿ ದೆಹಲಿಯಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 350 ರೂಪಾಯಿ ಮುಖಬೆಲೆಯ ವಿಶೇಷ ನಾಣ್ಯವನ್ನು ಬಿಡುಗಡೆಗೊಳಿಸಿದರು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಸಮಾರಂಭದಲ್ಲಿ ಹಾಜರಿದ್ದರು. ನಂತರ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಗುರು ಗೋವಿಂದ್ ಸಿಂಗ್ ದುರ್ಬಲ ವರ್ಗಗಳ ಪರವಾಗಿ ಹೋರಾಟ ನಡೆಸಿದ್ದರು. ಮಾನವೀಯತೆ, ರಾಷ್ಟ್ರ, ಧರ್ಮ ಸಂರಕ್ಷಣೆಗಾಗಿ ಜಯಂತಿಯನ್ನು ದೇಶ ಹಾಗೂ ಜಗತ್ತಿನೆಲ್ಲೆಡೆ ಆಚರಿಸಲು ತಮ್ಮ ಸರ್ಕಾರ ಕಳೆದ ವರ್ಷ ನಿರ್ಧಾರ ಕೈಗೊಂಡಿತ್ತು. ಇದರಿಂದಾಗಿ ಇಂದು ಜಗತ್ತಿನೆಲ್ಲೆಡೆ ಭಾರತೀಯರು ಗುರು ಗೋವಿಂದ್ ಸಿಂಗ್ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಎಂದರು. ಕರ್ತಾರ್ಪುರ್ ಕಾರಿಡಾರ್ ಯೋಜನೆಗೆ ಅನುಮೋದನೆ ನೀಡುವ ಮೂಲಕ ಎನ್ಡಿಎ ಸರ್ಕಾರ ಗುರು ಗೋವಿಂದ್ ಸಿಂಗ್ ಅವರಿಗೆ ಗೌರವ ಸಲ್ಲಿಸಿದೆ ಎಂದು ಹೇಳಿದರು. अब गुरु नानक के बताए मार्ग पर चलने वाला हर भारतीय, हर सिख दूरबीन के बजाय अपनी आंखों से नारोवाल जा पाएगा और बिना वीजा के गुरुद्वारा दरबार साहब के दर्शन कर पाएगा। अगस्त 1947 में जो चूक हुई थी, ये उसका प्रायश्चित है। हमारे गुरु का सबसे महत्वपूर्ण स्थल सिर्फ कुछ ही किलोमीटर से दूर था, लेकिन उसे भी अपने साथ नहीं लिया गया। ये कॉरिडोर उस नुकसान को कम करने का एक प्रामाणिक प्रयास है। सरकार का सौभाग्य है कि हमें इन दिनों पावन अवसरों पर जुड़ने का सौभाग्य विशेष रूप से मिला। सरकार ने फैसला किया है कि प्रकाशोत्सव देश के सभी राज्यों और केंद्र शासित प्रदेशों में तो मनाया जाएगा, पूरे विश्व भर में हमारी एम्बेसी में भी इस समारोह का आयोजन होगा। ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಸಂಸದರು, ವಿಧಾನಸಭಾ ಸದಸ್ಯರು ಹಾಗೂ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ದೆಹಲಿಯಲ್ಲಿಂದು ಸಭೆ ನಡೆಸಲಿದ್ದಾರೆ. ನಿನ್ನೆಯಷ್ಟೇ ಬಿಜೆಪಿ ಆಯೋಜಿಸಿದ್ದ 2 ದಿನಗಳ ರಾಷ್ಟ್ರೀಯ ಮಂಡಳಿ ಸಭೆ ಮುಕ್ತಾಯಗೊಂಡಿದ್ದು, ಲೋಕಸಭಾ ಚುನಾವಣೆಗೆ ರಣನೀತಿ ಕುರಿತು ಪಕ್ಷ ಗಂಭೀರ ಚರ್ಚೆ ನಡೆಸುತ್ತಿದೆ. ಇದೀಗ ಇಂದು ನಡೆಯಲಿರುವ ಸಭೆಯಲ್ಲಿ ವಿವಿಧ ರಾಜ್ಯಗಳಲ್ಲಿ ಪಕ್ಷ ಅನುಸರಿಸಬೇಕಾದ ತಂತ್ರಗಾರಿಕೆ ಕುರಿತು ಅಮಿತ್ ಶಾ ವಿಸ್ತೃತವಾಗಿ ಚರ್ಚಿಸುವ ಸಾಧ್ಯತೆ ಇದೆ. ಉಡುಪಿ ಜಿಲ್ಲೆ ಮಲ್ಪೆ ಸಮುದ್ರ ತೀರದಿಂದ ಕಣ್ಮರೆಯಾಗಿರುವ ಮೀನುಗಾರರ ಪತ್ತೆ ಸಂಬಂಧ ಮಹಾರಾಷ್ಟ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಹಾಗೂ ತಾವು ಪತ್ರ ಬರೆಯುವುದಾಗಿ ಗೃಹ ಸಚಿವ ಎಂಬಿ ಪಾಟೀಲ್ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ಕಣ್ಮರೆಯಾಗಿರುವ ಮೀನುಗಾರರ ಕುಟುಂಬದವರು ಆತಂಕದಲ್ಲಿರುವುದು ಸಹಜ. ಮೀನುಗಾರರ ಪತ್ತೆಗೆ ಸರ್ಕಾರ ಎಲ್ಲ ರೀತಿಯ ಕ್ರಮ ಕೈಗೊಂಡಿದೆ. ಕಾರ್ಯಾಚರಣೆಯೂ ಮುಂದುವರೆದಿದೆ. ಈ ಬಗ್ಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದರು. ಮೀನುಗಾರರ ಪತ್ತೆಗಾಗಿ ಸಹಕಾರ ನೀಡುವಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಲ್ಲದೆ ಸದ್ಯದಲ್ಲೇ ತಾವು ಖುದ್ದಾಗಿ ಮಹಾರಾಷ್ಟ್ರದ ಗೃಹ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಿಕೊಳ್ಳುವುದಾಗಿ ಅವರು ತಿಳಿಸಿದರು. ಪೊಲೀಸರ ಸಿಬ್ಬಂದಿ ವೇತನ ಪರಿಷ್ಕರಣೆಗೆ ಔರದ್ಕರ್ ಸಮಿತಿ ನೀಡಿರುವ ವರದಿ ಅನುಷ್ಠಾನಕ್ಕೆ ಸರ್ಕಾರ ಕಾರ್ಯೋನ್ಮುಖವಾಗಿದ್ದು, ಈ ಸಂಬಂಧ ಕ್ರಿಯಾ ಯೋಜನೆ ಸಿದ್ಧಗೊಂಡಿದೆ ಎಂದು ಎಂಬಿ ಪಾಟೀಲ್ ಹೇಳಿದರು. ಅವರಿಂದ ಸಹಕಾರವನ್ನು ಕೋರ್ತೇನೆ. ನಾವು ಔರದ್ಕರ್ ಒಂದು ಕಮಿಟಿ ರಿಪೋರ್ಟ್ ಏನಿದೆಯಲ್ಲ, ಅದು ನಾನು ಹೇಳಿದ್ದೇನೆ ಮೊನ್ನೆನೂ ಕೂಡ ತಮಗೆ, ನಮ್ಮ ಪೊಲೀಸ ಪೇದೆಗಳಿಂದಲ್ಲ, ಅವರು ನಮ್ಮ ಬೆನ್ನೆಲುಬು, ಈ ಇಲಾಖೆಯ ಬೆನ್ನೆಲುಬು. ಅವರು
ಅವ್ರನ್ನ ನಾವು ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಎಲ್ಲವನ್ನ ಮಾಡಬೇಕು. ಅವರಿಗೆ ಔರಾದ್ಕರ್ ಕಮಿಟಿ ಆಗಲಿ, ಇನ್ನೂ ಅವ್ರಿಗೆ ಬೇರೆ ಬೇರೆ ಯೋಜನೆಗಳನ್ನ ಈಗ ನಾನು ಹೇಳ್ತೇನೆ ನನಗೆ, ಯಾಕಂದ್ರೆ ನಮ್ಮದು ಆ್ಯಕ್ಷನ್ ಪ್ಲಾನ್ ರೆಡಿ ಆಗ್ತಾ ಇದೆ, ಒಂದು ರೋಡ್ ಮ್ಯಾಪ್ ರೆಡಿ ಆಗ್ತಾ ಇದೆ. ನನ್ನ ಮೀಟಿಂಗ್ ಕೂಡ ಕನ್ಕ್ಲೂಡ್ ಆಗಿದೆ. ವಾಸಲ್ ನಾನು ಹೇಳಿದೆ ನಿಮ್ಗೆ, ನಮ್ಮ ಮೀಟಿಂಗ್ ಇನ್ನೂ ಅರ್ಧಕ್ಕಾಗಿದೆ, ಮೀಟಿಂಗ್ ಕನ್ಕ್ಲೂಡ್ ಆಗಿದೆ. ರಾಜ್ಯದ ಬರ ಪರಿಸ್ಥಿತಿ ಅಧ್ಯಯನ ನಡೆಸುತ್ತಿರುವ ಸಚಿವ ಸಂಪುಟ ಉಪಸಮಿತಿ ತಂಡ ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ನೇತೃತ್ವದಲ್ಲಿ ನಿನ್ನೆ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಮಣಪ್ಪ, ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ, ಸಣ್ಣ ಕೈಗಾರಿಕಾ ಸಚಿವ ಶ್ರೀನಿವಾಸ್, ಸಂಸದ ಬಿಎನ್ ಚಂದ್ರಪ್ಪ ಮತ್ತಿತರರು ಚಳ್ಳಕೆರೆ ತಾಲೂಕಿನ ವಿವಿಧೆಡೆ ಬೆಳೆ ಹಾನಿ ಪರಿಶೀಲಿಸಿದರು. ಬಳಿಕ ಶಿವಶಂಕರ ರೆಡ್ಡಿ ಈಗಾಗಲೇ ಬೆಂಗಳೂರು ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ನಡೆಸಿದ್ದು, ಮುಂಗಾರು ಹಂಗಾಮಿನಲ್ಲಿ 12,000 ಕೋಟಿ ರೂಪಾಯಿ ಮೊತ್ತಕ್ಕಿಂತ ಹೆಚ್ಚಿನ ಬೆಳೆ ನಷ್ಟವಾಗಿದೆ. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಮಾನದಂಡದಡಿ ರಾಜ್ಯಕ್ಕೆ 2,364 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದ್ದು, ಅದನ್ನು ನಿರೀಕ್ಷಿಸಲಾಗಿದೆ ಎಂದು ಹೇಳಿದರು. ಬರ ಪರಿಸ್ಥಿತಿ ಇರುವ ಕಡೆ ಸಮಸ್ಯೆಗಳನ್ನು ಅರಿತು ಪರಿಹಾರ ಕಂಡುಕೊಳ್ಳಲಾಗುತ್ತಿದೆ. ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಬಂದ್ರು ಈಗಾಗಲೇ ನಾವು ಸುಮಾರು 16,000 ಕೋಟಿ ನಷ್ಟ ಆಗಿದೆ ಅಂತೇಳಿ ರಾಜ್ಯ ಸರ್ಕಾರ ವರದಿಯನ್ನು ನೀಡಿದೆ. ಅದರ ಪೈಕಿ ನಮಗೆ 2,344 ಕೋಟಿ ನಮಗೆ NDRF ಅಲ್ಲಿ ಬರಬೇಕು. ರಾಜ್ಯ ಚುನಾವಣಾ ಆಯೋಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬಿಪ್ಯಾಕ್ ಸಂಸ್ಥೆ ವತಿಯಿಂದ ಸುಭದ್ರ ಪ್ರಜಾಪ್ರಭುತ್ವದ ರಾಯಭಾರಿಗಳು ಎಂಬ ಬೂತ್ ಮಟ್ಟದ ಮತದಾರರ ಜಾಗೃತಿ ಕಾರ್ಯಾಗಾರವನ್ನು ನಗರದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಬಿಬಿಎಂಪಿ ಚುನಾವಣೆ ಸಹಾಯಕ ಆಯುಕ್ತ ಡಾ ನಟೇಶ್ ಡಿಬಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿದ ಜಂಟಿ ಮುಖ್ಯ ಚುನಾವಣಾಧಿಕಾರಿ ಸೂರ್ಯಸೇನ್, ರಾಜ್ಯದ ಜನರಿಗೆ ಚುನಾವಣೆಯ ಕುರಿತು ಸಮಗ್ರ ಮಾಹಿತಿ ನೀಡಲು ಮೊಬೈಲ್ ಆಪ್ ಒಂದನ್ನು ಆರಂಭಿಸಲಾಗುವುದು. ಇದರಲ್ಲಿ ಚುನಾವಣಾ ಪ್ರಕ್ರಿಯೆ, ಅಭ್ಯರ್ಥಿಗಳು, ಮತಗಟ್ಟೆಗಳು ಹಾಗೂ ಫಲಿತಾಂಶದ ಕುರಿತು ಮಾಹಿತಿ ದೊರೆಯಲಿದೆ ಎಂದರು. ಚುನಾವಣಾ ಅಭ್ಯರ್ಥಿಗಳು ಹಾಗೂ ಮಾಧ್ಯಮಗಳಿಗೆ ಅಂಕಿ ಅಂಶಗಳು ಹಾಗೂ ಇತರ ಮಾಹಿತಿ ಒದಗಿಸುವ ಸಲುವಾಗಿ ಪ್ರತ್ಯೇಕ ಚುನಾವಣಾ ವೆಬ್ಸೈಟ್ ಆರಂಭಿಸಲಾಗಿದ್ದು, ಇದರಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯದ ಎಲ್ಲ 6,000ಕ್ಕೂ ಹೆಚ್ಚಿನ ಮತಗಟ್ಟೆಗಳ ವಿವರ ಒದಗಿಸಲಾಗಿದೆ ಎಂದರು. around 56,696 polling stations. So matagategalittu. So adu ella parts annu we have mapped it with the help of the field officers, and we have got it into the GIS database, and then we made it available to the public also through this application. ಇತ್ತೀಚೆಗೆ ಹೆಚ್ಚಾಗುತ್ತಿರುವ ರಸ್ತೆ ಅಪಘಾತಗಳನ್ನು ತಗ್ಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ವತಿಯಿಂದ ಜನಜಾಗೃತಿಗಾಗಿ ಬೆಂಗಳೂರಿನಲ್ಲಿಂದು ರಸ್ತೆ ಸುರಕ್ಷತಾ ಓಟ ಆಯೋಜಿಸಲಾಗಿತ್ತು. ಕಂಠೀರವ ಕ್ರೀಡಾಂಗಣದಿಂದ ಸುರಕ್ಷತಾ ಓಟಕ್ಕೆ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಚಾಲನೆ ನೀಡಿದರು. ಹಿರಿಯ ಐಎಎಸ್ ಅಧಿಕಾರಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸುರಕ್ಷತಾ ಓಟದಲ್ಲಿ ಭಾಗವಹಿಸಿದ್ದರು. ಜಾಥಾದಲ್ಲಿ ವ್ಯಾಯಾಮ ಹಾಗೂ ನೃತ್ಯ ಪ್ರದರ್ಶನದ ಮೂಲಕ ಜನಜಾಗೃತಿ ಮೂಡಿಸಲಾಯಿತು. ನದಿ ಸಂರಕ್ಷಣೆ ಜೊತೆಗೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಮಂಗಳೂರಿನ ಕುಳೂರು ಸೇತುವೆ ಬಳಿ ಫಲ್ಗುಣಿ ನದಿ ತೀರದಲ್ಲಿ ನದಿ ಉತ್ಸವ ಆಯೋಜಿಸಲಾಗಿತ್ತು. ಪಶ್ಚಿಮ ಘಟ್ಟಗಳ ಸಾಲು, ಸಮುದ್ರದ ಅಲೆಗಳ ಜೊತೆಗೆ ಕರಾವಳಿ ಜಿಲ್ಲೆಯಲ್ಲಿ ಹರಿಯುವ ಫಲ್ಗುಣಿ, ನೇತ್ರಾವತಿ, ಶಾಂಭವಿ ನದಿಗಳು ಜಿಲ್ಲೆಯ ಪ್ರಾಕೃತಿಕ ಸೊಬಗನ್ನು ಹೆಚ್ಚಿಸಿದ್ದು, ಇಲ್ಲಿ ಇದೇ ಮೊದಲ ಬಾರಿಗೆ ನದಿ ಉತ್ಸವ ಜರುಗುತ್ತಿದೆ. ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ನದಿ ಉತ್ಸವಕ್ಕೆ ಚಾಲನೆ ನೀಡಿದರು.
ಮಹಾಪೌರ ಭಾಸ್ಕರ್, ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಪೊಲೀಸ್ ಆಯುಕ್ತ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ನದಿ ಉತ್ಸವ ನಡೆಯುವ ಸ್ಥಳ ವರ್ಣರಂಜಿತ ಚಿತ್ರಗಳಿಂದ ಕಂಗೊಳಿಸುತ್ತಿದೆ. ಜಲಸಾಹಸ ಕ್ರೀಡೆಗಳು, ಚಲನಚಿತ್ರೋತ್ಸವ, ಬಗೆ ಬಗೆ ಮಳಿಗೆಗಳು ಉತ್ಸವದ ಸೊಬಗನ್ನು ಹೆಚ್ಚಿಸಿವೆ. ಬಳಿಕ ಯುಟಿ ಖಾದರ್ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿ ಆದಾಯದ ಮಾರ್ಗವಾಗಿ ಪರಿವರ್ತಿಸಿಕೊಳ್ಳಬಹುದಾಗಿದೆ ಎಂದರು. ಮಾದರಿಯಾಗಿ ನಾವು ಇನ್ನಿತರಿಗೆ ತೋರಿಸಿಕೊಳ್ಳಲಿಕ್ಕೆ ಇನ್ನಿತರ ಬೇರೆ ಬಂದು ಕಲಿಬೇಕು, ಯಾವ ರೀತಿ ನಾವು ನದಿ ಉತ್ಸವ ಮಾಡಬಹುದಂತೇಳಿ. ವಿದ್ಯಾರ್ಥಿನಿ ಅಶ್ವಿನಿ ಈ ಉತ್ಸವದ ಮೂಲಕ ನದಿಗಳ ಮಹತ್ವ ಅರಿತಿದ್ದು, ನದಿ ಸಂರಕ್ಷಣೆಗೆ ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದರು. ಎಲ್ಲರಿಗೂ ಗೊತ್ತಾಗುತ್ತೆ, ಇದೇ ತರ ನದಿಗಳಿದೆ, ನಾವು ನದಿಗಳನ್ನ ಸಂರಕ್ಷಣೆ ಮಾಡಬೇಕು. ಮತ್ತೋರ್ವ ವಿದ್ಯಾರ್ಥಿನಿ ಕಲ್ಪನಾ ವಿನೂತನ ಕಾರ್ಯಕ್ರಮ ವಿಶಿಷ್ಟ ಅನುಭವ ನೀಡಿದೆ ಎಂದರು. ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಟೈಮ್ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಎಲ್ಲ ಕಾಲೇಜಿಂದ ಕರೆಸ್ಲಿ, ಮತ್ತೆ ಪಬ್ಲಿಕ್ ಎಲ್ಲ ಕರ್ಕೊಂಡು ಬಂದು, ಮತ್ತೆ ರಿವರ್ ಪೊಲ್ಯೂಷನ್ ಮಾಡಬಾರ್ದು ರಿವರ್ಸ್ನೆಲ್ಲ. ಬೆಳಗಾವಿ ಜಿಲ್ಲೆ ಸಂಗೊಳ್ಳಿಯಲ್ಲಿ ಆಯೋಜಿಸಿರುವ 2 ದಿನಗಳ ಸಂಗೊಳ್ಳಿ ರಾಯಣ್ಣ ಉತ್ಸವವನ್ನು ಶಾಸಕ ಮಹಾಂತೇಶ್ ಕೌಜಲಗಿ ನಿನ್ನೆ ಉದ್ಘಾಟಿಸಿದರು. ಸರ್ಕಾರದ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿ, ಜಿಲ್ಲಾಧಿಕಾರಿ ಎಸ್ಬಿ ಬೊಮ್ಮನಹಳ್ಳಿ, ಗುರುಸಿದ್ದಲಿಂಗೇಶ್ವರ ಮಠದ ಗುರುಲಿಂಗ ಸ್ವಾಮೀಜಿ ಮತ್ತಿತರರು ಭಾಗವಹಿಸಿದ್ದರು. ನಂತರ ಮಹಾಂತೇಶ್ ಕೌಜಲಗಿ ಯುವಜನರಲ್ಲಿ ರಾಷ್ಟ್ರಭಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಉತ್ಸವಗಳು ಪ್ರೇರಣೆಯಾಗಲಿವೆ. ಸಂಗೊಳ್ಳಿ ರಾಯಣ್ಣನ ತ್ಯಾಗ ಬಲಿದಾನ ಯುವಜನರಿಗೆ ಸ್ಫೂರ್ತಿದಾಯಕ ಎಂದು ತಿಳಿಸಿದರು. ಒಂದು ಜೀವನವನ್ನ ಅರ್ಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರನ್ನೆಲ್ಲ ಸ್ಮರಣೆಯನ್ನ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಅದರ ಜೊತೆಗೆ ಇವತ್ತಿನ ಎಲ್ಲ ಯುವ ಜನಾಂಗಕ್ಕೆ ಅದನ್ನು ತಿಳಿಸಿಕೊಡುವುದು ಸಹಿತ ನಮ್ಮ ನಿಮ್ಮ ಕರ್ತವ್ಯ. ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಿರ್ಮಾಣಗೊಂಡಿರುವ ಮಧ್ಯಸ್ಥಿಕೆ ಕೇಂದ್ರದ ಕಟ್ಟಡ ಉದ್ಘಾಟನಾ ಸಮಾರಂಭ ನಿನ್ನೆ ನಡೆಯಿತು. ಹೈಕೋರ್ಟ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ಅವರನ್ನು ಗೌರವಿಸಲಾಯಿತು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಸ್ಬಿ ವಸ್ತ್ರಮಠ, ವಕೀಲಾಧ್ಯಕ್ಷ ಎನ್ಬಿ ವಿಶ್ವನಾಥ್ ಮತ್ತಿತರರು ಹಾಜರಿದ್ದರು. ನಂತರ ಜಾನ್ ಮೈಕಲ್ ಕುನ್ಹಾ ವಕೀಲರು ಕೇಸು ನಡೆಸುವ ವೇಳೆ ಅದಕ್ಕೆ ಸಂಬಂಧಿಸಿದಂತೆ ಪೂರ್ವ ಸಿದ್ಧತೆ ಅಗತ್ಯ, ಉತ್ತಮ ಜ್ಞಾನ ಕೌಶಲ್ಯದಿಂದ ಸೂಕ್ತ ಸಾಕ್ಷ್ಯಾಧಾರ ಒದಗಿಸಿದರೆ ನ್ಯಾಯಾಧೀಶರಿಗೆ ನ್ಯಾಯಸಮ್ಮತ ತೀರ್ಪು ನೀಡಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. See the length of the case, as you said, right? One case you can dispose it of because you have determined to close that case. You have made all preparations. You have studied. ನಿವೃತ್ತ ನ್ಯಾಯಮೂರ್ತಿ ಎಚ್ ಬಿಲ್ಲಪ್ಪ, ಮಧ್ಯಸ್ಥಿಕೆ ಕೇಂದ್ರದಿಂದ ಕಕ್ಷಿದಾರರು ಮತ್ತು ಪ್ರತಿವಾದಿಗಳ ಸಮಯ, ಹಣ, ಶಕ್ತಿ ಉಳಿಸಬಹುದು. ಮಧ್ಯಸ್ಥಿಕೆಯಿಂದ ಇಬ್ಬರಿಗೂ ನ್ಯಾಯ ಸಿಗಲಿದೆ ಎಂದರು. ಇಂಥ ಅನೇಕ ಕೆಲಸಗಳು ಸಾಧ್ಯ ಆಗಿದೆ. ಕೋರ್ಟ್ ನಲ್ಲಿ ಕೆಲಸ ಆಗ್ತಾ ಇದೆ. ಇನ್ನು ಮೀಡಿಯೇಷನ್ ಸೆಂಟರ್ ಬಗ್ಗೆ ವಿಶೇಷವಾಗಿ ಹೇಳೋದಾದ್ರೆ ಎಲ್ಲ ನ್ಯಾಯಾಧೀಶರಿಗೂ ಮತ್ತು ವಕೀಲ ಬಂಧುಗಳಿಗೂ ಮತ್ತು ಕಕ್ಷಿದಾರರು ಕೂಡ ನಾನು ತುಂಬಾ ಆಭಾರಿ. ಸುಗ್ಗಿ ಹಬ್ಬ ಸಂಕ್ರಾಂತಿ ಬಂತೆಂದರೆ ಎಳ್ಳು ಬೆಲ್ಲದ ಜತೆಗೆ ಕರಿ ಕಬ್ಬಿಗೆ ಎಲ್ಲಿಲ್ಲದ ಬೇಡಿಕೆ. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಬಹುತೇಕರ ಮನೆಗೆ ಅತಿಥಿಯಾಗಿ ಇದು ಸೇರ್ಪಡೆಯಾಗುತ್ತದೆ. ಈ ಕುರಿತು ಒಂದು ವರದಿ. ಎಳ್ಳು ಬೆಲ್ಲ ಬೀರು ಒಳ್ಳೆ ಮಾತಾಡು ಅನ್ನೋ ನಾಣ್ಣುಡಿ ಇದೆ. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಎಳ್ಳು ಬೆಲ್ಲದ ಜತೆಗೆ ಕರಿ ಕಬ್ಬಿನ ತುಂಡನ್ನು ಆಪ್ತರಿಗೆ ಹಂಚುವುದು ಮೊದಲಿನಿಂದಲೂ ರೂಢಿಯಲ್ಲಿದೆ. ಹಬ್ಬದ ಸಂದರ್ಭದಲ್ಲಿ ಒಂದು ಗೇಣು ಕರಿ ಕಬ್ಬು ತಿಂದರೆ ನೆಮ್ಮದಿ ಎಂಬ ಭಾವನೆಯು ಜನಮಾನಸದಲ್ಲಿದೆ. ಇಂತಹ ಬೇಡಿಕೆಯುಳ್ಳ ಕರಿ ಕಬ್ಬನ್ನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕೆಲವೇ ಗ್ರಾಮಗಳಲ್ಲಿ ಈಗಲೂ ಬೆಳೆಯಲಾಗುತ್ತಿದೆ. ಈ ಕಬ್ಬಿಗೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಬೇಡಿಕೆ ಹೆಚ್ಚಾಗಿದೆ. ಚನ್ನಪಟ್ಟಣ ತಾಲೂಕಿನ ಪಟ್ಲು, ತಿಟ್ಟಮಾರನಹಳ್ಳಿ ಮತ್ತು ಚಿಕ್ಕನದೊಡ್ಡಿ ಗ್ರಾಮಗಳಲ್ಲಿ ಕರಿ ಕಬ್ಬು ಬೆಳೆಯುವ ಸಂಪ್ರದಾಯವನ್ನು ಕೆಲವೇ ರೈತರು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಈ 3 ಗ್ರಾಮಗಳನ್ನು ಕರಿ ಕಬ್ಬು ಗ್ರಾಮಗಳೆಂದೂ ಕರೆಯುವುದುಂಟು. ಪೂರ್ವಿಕರು ಕರಿ ಕಬ್ಬು ಬೆಳೆಯುವ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾದರೂ ಇತ್ತೀಚಿನ ಯುವ ಪೀಳಿಗೆ ರೈತರು ಅಷ್ಟಾಗಿ ಕಬ್ಬು ಬೆಳೆಯಲು ಆಸಕ್ತಿ ತೋರುತ್ತಿಲ್ಲ ಎಂಬ ಮಾತುಗಳು ಕೇಳಿಬಂದಿವೆ. ಕಬ್ಬು ಬೆಳೆಗಾರ ಉಮೇಶ್
ಇತ್ತೀಚೆಗೆ ಕರಿಕಬ್ಬು ಬೆಳೆಯುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಹಿರಿಯರು ಕಬ್ಬು ಬೆಳೆಯಲು ಹೆಚ್ಚಿನ ಆಸಕ್ತಿ ತೋರುತ್ತಿದ್ದರು. ಯುವ ಪೀಳಿಗೆ ಈ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ತೋರುತ್ತಿಲ್ಲ. ಉದ್ಯೋಗ ಅರಸಿ ಯುವಕರು ಬೆಂಗಳೂರು ಸೇರಿದಂತೆ ಇತರೆ ಪಟ್ಟಣಗಳಿಗೆ ವಲಸೆ ಹೋಗುತ್ತಿದ್ದಾರೆ ಎಂದು ವಿಷಾದಿಸಿದರು. ಇಲ್ಲಿ ನಮ್ಮ ಕಡೆ 100 ಎಕರೆ ಬೆಳೀತಿದ್ದ ಮೊದಲು, ಯಾರು ವಯಸ್ಸಾದ್ರು ಮೊದಲು ಬೆಳೀತಿದ್ರು. ಈಗೆಲ್ಲ ಹುಡುಗರು ಯಾರು ಬೆಳೀತಾ ಇಲ್ಲ. ಯಾರು ಕಾಯ ಸಿಗಿರೋರು ಅವ್ರು ಮಾತ್ರ ಬೆಳೀತಾ ಇದ್ದಾರೆ. ಆದ್ದರಿಂದ ಬರೀ 20 ಎಕರೆ ಈಗ ಪಟ್ಲಿ ಸುತ್ತಮುತ್ತಲು ಇರೋದು. ಬೆಳೆಯೋರು ಸಂಘ ಕಮ್ಮಿ ಆಗ್ಬಿಟ್ಟಿದೆ. ಎಲ್ಲ ಬೆಂಗಳೂರು ಪೇಟೆ ಐಕ್ಳುಗಳು ಏನಿದ್ರು ಈಗ ಅಪ್ಪನ ಕಾಲದಿಂದ ಯಾರು ಅವ್ರು ಮಾಡ್ಕೊತಾರೆ ಅವ್ರು ಮಾತ್ರ ಮಾಡ್ತಾ ಇದ್ದಾರೆ. ಕರಿಕಬ್ಬಿಗೆ ಬೆಂಗಳೂರು, ಮೈಸೂರು, ಮಂಗಳೂರು ಮಾತ್ರವಲ್ಲದೆ ಹೊರ ರಾಜ್ಯಗಳಾದ ಗುಜರಾತ್, ಕೇರಳ ರಾಜ್ಯಗಳಿಂದಲೂ ಬೇಡಿಕೆ ಹೆಚ್ಚಾಗಿದೆ. ಕಬ್ಬು ಬೆಳೆಯುವುದು ದಿನೇ ದಿನೇ ದುಬಾರಿಯಾಗುತ್ತಿದೆ. ಸಕಾಲಕ್ಕೆ ಕೂಲಿ ಕಾರ್ಮಿಕರು ದೊರೆಯುತ್ತಿಲ್ಲ. ಕೂಲಿಯೂ ದುಪ್ಪಟ್ಟಾಗಿದೆ ಎಂದು ವಸ್ತುಸ್ಥಿತಿಯನ್ನು ವಿವರಿಸಿದರು. ಮತ್ತೊಬ್ಬ ಬೆಳೆಗಾರ ಅಜಿತ್, ವರ್ಷಕ್ಕೊಮ್ಮೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಕರಿ ಕಬ್ಬಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ವಿದ್ಯುತ್ ಮತ್ತು ನೀರಿನ ಅಭಾವದ ನಡುವೆಯೂ ಕರಿ ಕಬ್ಬು ಬೆಳೆಯಲು ಇಡೀ ಕುಟುಂಬ ಶ್ರಮಿಸಬೇಕಾಗುತ್ತದೆ. ಕಬ್ಬು ಬೆಳೆಯನ್ನು ಪೋಷಿಸಲು ವಿಶೇಷ ಆಸಕ್ತಿ ತೋರಬೇಕಾಗಿದೆ ಎಂದರು. ಇವತ್ತು ಕಬ್ಬನ್ನು ಬೆಳೆಯೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಮತ್ತೆ ಆಳುಗಳೆಲ್ಲ ಸಿಟಿ ಕಡೆಗೆ ವಲಸೆ ಹೋಗ್ಬಿಟ್ಟಿದ್ದಾರೆ ಕೆಲಸ ಮಾಡೋಕ್ಕೆ. ಇಲ್ಲಿ ಯಾರು ಆಳುಗಳು ಸಿಗಲ್ಲ. ಈ ಹಬ್ಬದ ಟೈಮಲ್ಲಿ ಒಂದು ಕಬ್ಬನ್ನ ಮುರಿದು ನಾವು ಬೆಂಗಳೂರಿಗೆ ಸಾಗಿಸ್ಬೇಕು ಅಂದರೆ ಸುಮಾರು ಒಂದು ಆಳಿಗೆ ಬೆಳಗಿನ ಸಂಜೆವರೆಗೂ 1,000 ರೂಪಾಯಿ ಕೊಡಬೇಕಾಗುತ್ತೆ. ಸಾಂಸ್ಕೃತಿಕ ನಗರಿ ಮೈಸೂರು ಮತ್ತೊಮ್ಮೆ ಸ್ವಚ್ಛ ನಗರ ಪ್ರಶಸ್ತಿಯನ್ನು ಪಡೆಯಬೇಕು ಎಂಬ ನಿಟ್ಟಿನಲ್ಲಿ ನಗರ ಪಾಲಿಕೆ ಸದಸ್ಯರು ಮತ್ತು ಪೊಲೀಸ್ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಭಿತ್ತಿ ಪತ್ರಗಳನ್ನು ಹಂಚುವ ಮೂಲಕ ಸ್ವಚ್ಛತೆ ಕಾಪಾಡಲು ಆದ್ಯತೆ ನೀಡುವಂತೆ ಜಾಗೃತಿ ಮೂಡಿಸಿದರು. ಪಾಲಿಕೆ ಸದಸ್ಯೆ ಪ್ರಮೀಳಾ ಭರತ್ ಪೊಲೀಸರ ಸಹಕಾರದೊಂದಿಗೆ ಮನೆ ಮನೆಗೆ ತೆರಳಿ ಸ್ವಚ್ಛ ಭಾರತ ಆಪ್ ಡೌನ್ಲೋಡ್ ಮಾಡಿಕೊಂಡು ಸ್ವಚ್ಛತೆ ಕಾಪಾಡಿಕೊಳ್ಳಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಒಣ ಮತ್ತು ಹಸಿ ಕಸವನ್ನು ಬೇರ್ಪಡಿಸುವಂತೆಯೂ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ನಂಬರ್ 1 ಮಾಡಬೇಕು ಅಂದ್ಬಿಟ್ಟು ನಮ್ದು ಅದೇ ಉದ್ದೇಶ. ಸಾರ್ವಜನಿಕರು ಇದಕ್ಕೆ ನಮಗೆ ಎಲ್ಲ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಂತೀನಿ. ಸ್ವಚ್ಛತಾ ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಪ್ರತಿಯೊಂದು ಮನೆಗೂ ನಾವು ಸಾರ್ವಜನಿಕರಿಗೆ ಭೇಟಿ ನೀಡಿ ಇದ್ರ ಬಗ್ಗೆ ನಾವು ಸ್ವಚ್ಛತಾ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಾವು ಎಲ್ಲರಿಗೂ ಪ್ರತಿಯೊಂದು ಮನೆಗೂ ಭೇಟಿ ನೀಡ್ತಾ ಇದ್ದೀವಿ. ಸ್ವಚ್ಛ ಸರ್ವೇಕ್ಷಣೆ ಪಾಲಿಕೆಯ ಪರಿಸರ ಅಧಿಕಾರಿ ಮೈತ್ರಿ, ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಒಂದು ದಿನದ ಕೆಲಸವಲ್ಲ, ಇದು ನಿರಂತರವಾಗಿ ಆಗಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವ ಕುರಿತಂತೆ ಅರಿವು ಮೂಡಿಸಲಾಗುತ್ತಿದೆ. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳು ಅಂದಗೆಡದಂತೆ ರಂಗೋಲಿ ಬಿಡಿಸುವುದು ಮತ್ತಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಎಲ್ಲ ಯಾರಿಗೂ ನಾವು ರಜೆ ತಗೊಳ್ದೇನೆ ಸೆಕೆಂಡರಿ ಪಾಯಿಂಟ್ ಎಲಿಮಿನೇಷನ್, ಸೆಕೆಂಡರಿ ಪಾಯಿಂಟ್ಸ್ಗೆ ರಂಗೋಲಿ ಬಿಡೋಂಥದ್ದು, ಎಲಿಮಿನೇಟ್ ಮಾಡಿ ರಂಗೋಲಿ ಬಿಡೋಂಥದ್ದು ಅಥವಾ ಪೇಂಟಿಂಗ್ಸ್, ವಾಲ್ ಪೇಂಟಿಂಗ್ಸ್ ಮಾಡೋಂಥದ್ದು. ಸೊ ಆ ತರ ಕೂಡ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ನಾಳೆ ನಾಳಿದ್ದನ್ನು ಕೂಡ ಅದು ಮಾಡ್ತಿದ್ದೀವಿ. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದಲ್ಲಿ ಭಾಗಿಯಾಗಿರುವ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಿಎಸ್ ರಘು, ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಪಾಲಿಕೆಯ ಕೆಲಸ ಮಾತ್ರವಲ್ಲ, ಪ್ರತಿಯೊಬ್ಬ ನಾಗರಿಕರು ಇದಕ್ಕೆ ಕೈ ಜೋಡಿಸಬೇಕು ಎಂದರು. ನಾವು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಕೂಡ ಕೈ ಜೋಡಿಸಿದ್ದೇವೆ, ನೀವು ಕೂಡ ಕೈ ಜೋಡಿಸಿ ಅಂತ ಹೇಳಿ ಪ್ರಾರ್ಥಿಸಿದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಯೋಜಿತ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಶಿವಮೊಗ್ಗ ಜಿಲ್ಲೆಯ ಹೊಳಲೂರು ಆರೋಗ್ಯ ಕೇಂದ್ರದಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಯೋಜನೆಯ ಕುರಿತು ವಿವರ ನೀಡಿದ ವೈದ್ಯಾಧಿಕಾರಿ ಡಾಕ್ಟರ್ ವೇಣುಗೋಪಾಲ್, ಎಲ್ಲ ಬಡ ಜನರಿಗೆ ಯೋಜನೆಯಡಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹೆಚ್ಚಿನ ಚಿಕಿತ್ಸೆ ಅಗತ್ಯವಿರುವ ರೋಗಿಗಳನ್ನು ಆಸ್ಪತ್ರೆಯ ಆಂಬ್ಯುಲೆನ್ಸ್ನಲ್ಲೇ ಶಿವಮೊಗ್ಗ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುತ್ತಿದೆ. ಈಗಾಗಲೇ ಯೋಜನೆಯ ಫಲಾನುಭವಿಗಳ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದ್ದು 15 ದಿನಗಳಲ್ಲಿ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಲಾಗುವುದು ಎಂದರು. ಈ ಕಾರ್ಯಕ್ರಮವು
ಬಿಪಿಎಲ್ ಮತ್ತು ಎಪಿಎಲ್ ಇಬ್ಬರಿಗೂ ಸಹ ಒಂದು ಅನ್ವಯಿಸ್ತಾ ಇದೆ. ಬಿಪಿಎಲ್ ಕಾರ್ಡುದಾರರಿಗೆ ಹೊಳಲೂರು ಆರೋಗ್ಯ ಮಿತ್ರ ಯೋಜನೆ ನಿರ್ವಾಹಕ ಪ್ರಕಾಶ್, ಹಲವು ಯೋಜನೆಗಳನ್ನು ಒಂದುಗೂಡಿಸಿ ಈ ಯೋಜನೆ ಜಾರಿಗೆ ತರಲಾಗಿದೆ. ಇದು ಎಲ್ಲ ವರ್ಗದ ಜನರನ್ನು ತಲುಪುತ್ತಿದೆ. ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ 30% ರಿಯಾಯಿತಿ ನೀಡಲಾಗುತ್ತಿದೆ ಎಂದರು. ಇಲ್ಲೇ ಕೊಡೋದು ಫಸ್ಟ್ ಸಮುದಾಯ ಆರೋಗ್ಯ ಕೇಂದ್ರ ಹೊಳಲೂರಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಅದರ ನಂತರ ಹೆಚ್ಚಿನ ಚಿಕಿತ್ಸೆಯನ್ನು ಅವರಿಗೆ ಅವಶ್ಯಕತೆ ಇದ್ದಲ್ಲಿ ನಮ್ಮ ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆ ಮೆಗನ್ ಆಸ್ಪತ್ರೆಗೆ ಅವರನ್ನು ಕಳುಹಿಸಿಕೊಡಲಾಗುತ್ತದೆ. ಈಗ ಕೆಲವು ಆರೋಗ್ಯ ಕೇಂದ್ರದ ಹಿರಿಯ ಶುಶ್ರೂಷಕಿ ಲಿಸ್ಸಿ ಕೆಕೆ ಸುತ್ತಮುತ್ತಲ ಊರಿನ ಬಡ ರೋಗಿಗಳಿಗೆ ಈ ಯೋಜನೆಯ ಕುರಿತು ಅರಿವು ಮೂಡಿಸಲಾಗುತ್ತಿದೆ. ಹಲವರು ಇದರ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ನಾವು ಅವರಿಗೆ ಈಗ ಒಂದು ಹೊಸ ಯೋಜನೆ ನಮ್ದು ಬಂದಿದೆಯಲ್ಲ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನ ನಾವು ಅವರಿಗೆ ಹೇಳ್ತೀವಿ. ಸುಮಾರು ಜನ ಅದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಸರ್. ಒಳಲೂರು ಫಲಾನುಭವಿ ರತ್ನಮಾಲಾ ತಮ್ಮ ಮಾವನಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದರಿಂದ ಇಲ್ಲಿಗೆ ಚಿಕಿತ್ಸೆಗೆ ಬಂದಿದ್ದೆವು. ಇಲ್ಲಿಂದ ಶಿವಮೊಗ್ಗ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದರು. ನಂತರ ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದರು. ಆರೋಗ್ಯ ಕಾರ್ಡಿನಿಂದ ಬಹಳ ಉಪಯೋಗವಾಯಿತು ಎಂದರು. ಇಲ್ಲೇ ನಾವು ಮಾಡ್ತೀವಿ ಅಂತ ಹೇಳಿದ್ರು, ಹಂಗಾಗಿ ನಮಗೆ ಅನುಕೂಲವಾಯಿತು. 1.5 ಲಕ್ಷ ಗಟ್ಟಲೆ ನಮ್ಮ ಕೈಯಿಂದ ಆಗ್ತಿರ್ಲಿಲ್ಲ. ಅಲ್ಲಿ ಎಲ್ಲ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಮಣಿಪಾಲ್ ತಂತ್ರಜ್ಞಾನ ಸಂಸ್ಥೆ ಎಂಐಟಿ ವಿವಿಧ ಶೈಕ್ಷಣಿಕ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿರುವ ಇಂಡಿಯನ್ ಮಾರ್ಸ್ ರೋವರ್ ಚಾಲೆಂಜ್ 2019 ಮಣಿಪಾಲದಲ್ಲಿ ನಡೆಯಿತು. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅರ್ಹ 10 ತಂಡಗಳ 150ಕ್ಕೂ ಹೆಚ್ಚು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಚಂದ್ರ, ಮಂಗಳ ಗ್ರಹಗಳ ಮೇಲೆ ಮಾನವರಹಿತವಾಗಿ ಕೆಲಸ ಮಾಡಬಲ್ಲ ಹಾಗೂ ಅಲ್ಲಿನ ಕಲ್ಲು, ಮಣ್ಣು, ನೀರು ಮುಂತಾದ ಕುರುಹುಗಳನ್ನು ಪತ್ತೆ ಮಾಡಿ ಸಂಶೋಧನೆ ನಡೆಸಬಲ್ಲ ರೋಬೋಟ್ಗಳ ಕಾರ್ಯನಿರ್ವಹಣೆ ಕುರಿತು ವಿದ್ಯಾರ್ಥಿಗಳು ತಮ್ಮ ತಮ್ಮ ಪ್ರಾತ್ಯಕ್ಷಿಕೆಗಳ ಮೂಲಕ ವಿವರಿಸಿದರು. ಎಂಐಟಿ ಎಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಶ್ರೀಹರಿ ಉಪಾಧ್ಯಾಯ, ಅಮೆರಿಕದಲ್ಲಿ ನಡೆಯುತ್ತಿರುವ ಮಾರ್ಸ್ ರೋವರ್ ಚಾಲೆಂಜ್ನ ಒಂದು ಭಾಗವಾಗಿ 3 ದಿನಗಳ ಸ್ಪರ್ಧೆಯನ್ನು ಎಂಐಟಿ ಆಯೋಜಿಸಿದೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ತಲಾ 5 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿವೆ ಎಂದರು. ಪ್ರಥಮ ಸ್ಥಾನವನ್ನು ಗಳಿಸಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಸೊ ಹಾಗೆ ಈ ವರ್ಷ ಎಂಐಟಿ ಈ ಕಾರ್ಯಕ್ರಮವನ್ನು, ಈ ಕಾಂಪಿಟಿಷನ್ಸ್ ಅನ್ನು ಇಲ್ಲಿ ಆರ್ಗನೈಸ್ ಮಾಡ್ತಾ ಇದೆ. ಸೊ ಇದರಲ್ಲಿ ಐಐಟಿ ಮೆಡ್ರಾಸಿನ ತಂಡ, ವಿಐಟಿ ವೆಲ್ಲೂರು, ವಿಐಟಿ ಚೆನ್ನೈ, ಎನ್ಐಟಿ ಸೂರತ್, ಡೆಲ್ಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಎಂಬ ಒಟ್ಟು ರಾಷ್ಟ್ರೀಯ ಮಟ್ಟದ 5 ತಂಡಗಳು, ಹಾಗೆ ಪೋಲೆಂಡಿನ 2 ತಂಡ, ಬಾಂಗ್ಲಾದೇಶದ 3 ತಂಡ, ಅಂತಾರಾಷ್ಟ್ರೀಯ ಮಟ್ಟದಿಂದ 5 ತಂಡಗಳು ಭಾಗವಹಿಸ್ತಾ ಇದೆ. ಮಣಿಪಾಲ್ ರೋವರ್ಸ್ ಚಾಲೆಂಜ್ನ ಸಂಘಟಕ ಹಾಗೂ ಪ್ರಾಧ್ಯಾಪಕ ನವನೀತ್ ಕೃಷ್ಣ, ವಿವಿಧ ವಿದ್ಯಾರ್ಥಿ ತಂಡಗಳು ಹೊಸ ಆವಿಷ್ಕಾರಗಳ ಮೂಲಕ ರೋಬೋಟ್ ಕಾರ್ಯನಿರ್ವಹಣೆ ಬಗ್ಗೆ ಪ್ರದರ್ಶನ ನೀಡಿದ್ದಾರೆ ಎಂದು ಹೇಳಿದರು. So this competition is backed by MRPL as well as MIT and Mahi Group have helped us in organizing this event. ಚೆನ್ನೈನ ಎಂಜಿನಿಯರಿಂಗ್ ವಿದ್ಯಾರ್ಥಿ ನೀಲ್ ತಮ್ಮ ತಂಡ ಕಷ್ಟಪಟ್ಟು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಎಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. And then we came here all the way here, and our experience has been incredibly good till now. On the first day we did not score much points because we had some problems, but on the second and third day we had rectified those problems and then we had scored some points. ಹಾಲೆಂಡ್ ದೇಶದ ಎಂಜಿನಿಯರಿಂಗ್ ವಿದ್ಯಾರ್ಥಿ ಮಾರ್ಸೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದರು. And that's the project that gave the birth of the main rover that we had. The backup rover got built in a few days. ಭಾರತೀಯ ವಿದ್ಯಾರ್ಥಿ ರೋವರ್ ಚಾಲೆಂಜ್ನ ಸದಸ್ಯೆ ಕಾಂಗ್ಸಾ ಕೌಶಲ್, ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯ ಪ್ರದರ್ಶನಕ್ಕೆ ಈ ಸ್ಪರ್ಧೆ ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು. हिंदुस्तान की टीम्स अभी तक बहुत अच्छा परफॉर्म कर रही हैं, अपनी काबिलियत से भी ज्यादा अच्छा परफॉर्म कर रही हैं. इन इंजीनियर्स को यहाँ आके बहुत कुछ समझ में आया है, उन्हें अलग से अपनी स्किल्स देखने का मौका मिला है. ಉಜ್ಬೇಕಿಸ್ತಾನದ ಸಮರಖಂಡ್ನಲ್ಲಿ ಭಾರತ, ಮಧ್ಯ ಏಷ್ಯಾ ಹಾಗೂ ಅಫ್ಘಾನಿಸ್ತಾನ ರಾಷ್ಟ್ರಗಳ ಸಂವಾದ ಕಾರ್ಯಕ್ರಮ ಇಂದು ಆರಂಭಗೊಂಡಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್, ಉಜ್ಬೇಕ್ ವಿದೇಶಾಂಗ ಸಚಿವ ಅಬ್ದುಲ್ ಅಜೀಜ್ ಕಮಿಲೋ ಅವರೊಂದಿಗೆ ಸಂವಾದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸುಷ್ಮಾ ಸ್ವರಾಜ್,
ಮಧ್ಯ ಏಷ್ಯಾ ದೇಶಗಳೊಂದಿಗೆ ತನ್ನ ಬಾಂಧವ್ಯವನ್ನು ವೃದ್ಧಿಸಲು ಭಾರತ ಅಭಿವೃದ್ಧಿಯ ಸಹಭಾಗಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ ಎಂದರು. ಭಾರತ ಮಧ್ಯ ಏಷ್ಯಾ ದೇಶಗಳ ಅಭಿವೃದ್ಧಿ ಗುಂಪನ್ನು ಆರಂಭಿಸಬೇಕೆಂಬ ಆಶಯ ವ್ಯಕ್ತಪಡಿಸಿದ ಅವರು, ಈ ಪ್ರದೇಶದ ಅಭಿವೃದ್ಧಿಗೆ ಇದು ಉತ್ತಮ ಪರಿಹಾರವಾಗಲಿದೆ ಎಂದು ನುಡಿದರು. ಇದಕ್ಕೂ ಮುನ್ನ ಸುಷ್ಮಾ ಸ್ವರಾಜ್ ಉಜ್ಬೇಕಿಸ್ತಾನದ ವಿದೇಶಾಂಗ ಸಚಿವ ಅಬ್ದುಲ್ ಅಜೀಜ್ ಕಮಿಲೋ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ, ವಾಣಿಜ್ಯ, ಮಾಹಿತಿ ತಂತ್ರಜ್ಞಾನ, ಶಿಕ್ಷಣ, ಬಾಹ್ಯಾಕಾಶ, ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಸಂಬಂಧ ಬಲವರ್ಧನೆ ಕುರಿತು ಚರ್ಚಿಸಿದರು. ಅಂಡಮಾನ್ ಮತ್ತು ನಿಕೋಬಾರ್ ಸೇನಾ ನೆಲೆಗಳಿಗೆ 2 ದಿನಗಳ ಭೇಟಿ ನೀಡುತ್ತಿರುವ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಸಂಜೆ ಪೋರ್ಟ್ ಬ್ಲೇರ್ಗೆ ತೆರಳಲಿದ್ದಾರೆ. ದ್ವೀಪ ಪ್ರದೇಶಕ್ಕೆ 2ನೇ ಬಾರಿಗೆ ಭೇಟಿ ನೀಡುತ್ತಿರುವ ರಕ್ಷಣಾ ಸಚಿವರು ಸೇನಾ ನೆಲೆಗಳ ಕಾರ್ಯಾಚರಣೆ ಸಿದ್ಧತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯ ಪರಾಮರ್ಶೆ ನಡೆಸಲಿದ್ದಾರೆ. ನಿಕೋಬಾರ್ ದ್ವೀಪದ ಕ್ಯಾಂಪ್ ಬೇನಲ್ಲಿ ನಾಳೆ ಸೇನಾ ಕಾರ್ಯಾಚರಣೆಯ ಸಿದ್ಧತೆಯನ್ನು ವೀಕ್ಷಿಸಿ ನಂತರ ಸೇನಾ ಪಡೆಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ನಂತರ ಬ್ರಿಂಚ್ಗಂಜ್ ಮಿಲಿಟರಿ ನೆಲೆಯಲ್ಲಿ ಎಎನ್ಸಿ ಪಡೆಗಳ ಸಿಬ್ಬಂದಿಗಾಗಿ ನಿರ್ಮಿಸಲಾಗಿರುವ ವಿವಾಹಿತರ ವಸತಿ ಗೃಹಗಳ 2ನೇ ಹಂತದ ಯೋಜನೆಗೆ ರಕ್ಷಣಾ ಸಚಿವರು ಚಾಲನೆ ನೀಡಲಿದ್ದಾರೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಪ್ರಮುಖ ಉಗ್ರ ಜೀನತ್ ಉಲ್ ಇಸ್ಲಾಂ ಸೇರಿದಂತೆ 2 ಭಯೋತ್ಪಾದಕರನ್ನು ಹತ್ಯೆ ಮಾಡಿದೆ. ದಕ್ಷಿಣ ಕಾಶ್ಮೀರದ ಕಾಟಪುರ ಗ್ರಾಮದ ಯರಿಪೋರ ಪ್ರದೇಶದಲ್ಲಿ ಭದ್ರತಾ ಪಡೆಯ ಶೋಧ ಕಾರ್ಯ ವೇಳೆ ನಡೆದ ಗುಂಡಿನ ಕಾಳಗದಲ್ಲಿ ಉಗ್ರರನ್ನು ಹತ್ಯೆ ಮಾಡಲಾಗಿದೆ. ಹತ್ಯೆಗೀಡಾದ ಜೀನತ್ ಉಲ್ ಇಸ್ಲಾಂ ಸುಧಾರಿತ ಸ್ಫೋಟಕ ತಜ್ಞನಾಗಿದ್ದು 2015ರಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಗೆ ಸೇರಿದ್ದ. ಅಕ್ರಮ ವಲಸೆ ತಡೆಗೆ ಮೆಕ್ಸಿಕೋ ಗಡಿಯಲ್ಲಿ ಗೋಡೆ ನಿರ್ಮಿಸಲು ದೃಢ ನಿಲುವು ತಳೆದಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದ 22 ದಿನಗಳ ಆಡಳಿತ ಬಿಕ್ಕಟ್ಟಿನ ನಂತರ ಇದೇ ಮೊದಲ ಬಾರಿಗೆ ಪ್ರತಿಪಕ್ಷ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯರನ್ನು ಮಾತುಕತೆಗೆ ಆಹ್ವಾನಿಸಿದ್ದಾರೆ. ಅಕ್ರಮ ವಲಸಿಗರು ಹಾಗೂ ಮಾದಕ ವಸ್ತುಗಳು ಒಳನುಸುಳುವುದನ್ನು ತಡೆಯಲು ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ಕಾಂಕ್ರೀಟ್ ಇಲ್ಲವೇ ಉಕ್ಕಿನ ಗೋಡೆ ನಿರ್ಮಿಸಲು 5.7 ಶತಕೋಟಿ ಅಮೆರಿಕನ್ ಡಾಲರ್ ಮೀಸಲಿಡುವ ಟ್ರಂಪ್ ನಿರ್ಧಾರಕ್ಕೆ ಪ್ರತಿಪಕ್ಷ ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕಳೆದ 22 ದಿನಗಳಿಂದ ಅಮೆರಿಕ ಆಡಳಿತ ಸಂಪೂರ್ಣ ಸ್ಥಗಿತಗೊಂಡಿದೆ. ದೇಶದಲ್ಲಿ ಇದೇ ಮೊದಲ ಬಾರಿ ಇಷ್ಟೊಂದು ಸುದೀರ್ಘ ಅವಧಿಗೆ ಆಡಳಿತ ಸ್ಥಗಿತಗೊಂಡಿದೆ. ಈ ಮೊದಲು 21 ದಿನಗಳ ಕಾಲ ಆಡಳಿತ ನಿಷ್ಕ್ರಿಯಗೊಂಡಿತ್ತು. ಪುಣೆಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದಲ್ಲಿ ಮಹಾರಾಷ್ಟ್ರ 37 ಚಿನ್ನದ ಪದಕ ಗಳಿಸುವುದರೊಂದಿಗೆ ಅಗ್ರಸ್ಥಾನದಲ್ಲಿದೆ. 37 ಚಿನ್ನ, 31 ಬೆಳ್ಳಿ ಹಾಗೂ 43 ಕಂಚು ಸೇರಿ 111 ಪದಕಗಳನ್ನು ಗಳಿಸಿ ಮೊದಲ ಸ್ಥಾನದಲ್ಲಿದೆ. 35 ಚಿನ್ನ ಗಳಿಸಿರುವ ದೆಹಲಿ 2ನೇ ಸ್ಥಾನದಲ್ಲಿದೆ. 29 ಸ್ವರ್ಣ ಪದಕ ಗಳಿಸಿರುವ ಹರಿಯಾಣ 3ನೇ ಸ್ಥಾನದಲ್ಲಿದೆ. ಪಶ್ಚಿಮ ಬಂಗಾಳದ 10 ವರ್ಷದ ಅಭಿನವ್ ಶಾ ಮಿಶ್ರಾ ಏರ್ ರೈಫಲ್ನಲ್ಲಿ ಚಿನ್ನದ ಪದಕ ಗಳಿಸಿದ್ದಾರೆ. ಕರ್ನಾಟಕ 5 ಚಿನ್ನ, 4 ಬೆಳ್ಳಿ ಮತ್ತು 3 ಕಂಚು ಪಡೆದು 6ನೇ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಏಕದಿನ ಕ್ರಿಕೆಟ್ ಸರಣಿಗೆ ಕೆಎಲ್ ರಾಹುಲ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರನ್ನು ಅಮಾನತು ಮಾಡಿರುವ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಹಾಗೂ ಸವ್ಯಸಾಚಿ ವಿಜಯ್ ಶಂಕರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ 2 ಆಟಗಾರರು ಅಡಿಲೇಡ್ನಲ್ಲಿ ಆರಂಭವಾಗಿರುವ 2ನೇ ಏಕದಿನ ಪಂದ್ಯದ ಮೊದಲು ತಂಡವನ್ನು ಸೇರಿಕೊಳ್ಳಲಿದ್ದು ನ್ಯೂಜಿಲೆಂಡ್ ಪ್ರವಾಸದಲ್ಲೂ ಮುಂದುವರಿಯಲಿದ್ದಾರೆ. ಇತ್ತೀಚೆಗೆ ನಡೆದ ಖಾಸಗಿ ಟಿವಿ ಕಾರ್ಯಕ್ರಮವೊಂದರಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ಕೆಎಲ್ ರಾಹುಲ್ ವಿವಾದಾತ್ಮಕ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ 2 ಆಟಗಾರರನ್ನು ಆಸ್ಟ್ರೇಲಿಯಾ ವಿರುದ್ಧದ ಉಳಿದ ಪಂದ್ಯಗಳಿಗೆ ಹಾಗೂ ನ್ಯೂಜಿಲೆಂಡ್ ಪ್ರವಾಸದಲ್ಲಿ ಪಾಲ್ಗೊಳ್ಳದಂತೆ ಅಮಾನತುಗೊಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಖ್ಖರ ಧರ್ಮಗುರು ಗುರು ಗೋವಿಂದ್ ಸಿಂಗ್ ಜಯಂತಿ, ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವಿಶೇಷ ನಾಣ್ಯ ಬಿಡುಗಡೆ. ಮಲ್ಪೆ ಸಮುದ್ರ ತೀರದಿಂದ ಮೀನುಗಾರರ ಕಣ್ಮರೆ, ಪತ್ತೆಗೆ ಸಹಕಾರ ಕೋರಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ, ಗೃಹ ಸಚಿವ ಎಂಬಿ ಪಾಟೀಲ್. ಅಂಡಮಾನ್ ನಿಕೋಬಾರ್ ಸೇನಾ ನೆಲೆಗಳಿಗೆ ಇಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ, ಮೂಲ ಸೌಕರ್ಯ ಅಭಿವೃದ್ಧಿ ಪರಾಮರ್ಶೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಭದ್ರತಾ ಪಡೆಗಳಿಂದ 2 ಪ್ರಮುಖ ಭಯೋತ್ಪಾದಕರ ಹತ್ಯೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.